ಆದಿತ್ಯ ನಿರ್ದೇಶನದ ರಣವೀರ್ ಸಿಂಗ್ ನಟನೆಯ ಬಹುನಿರೀಕ್ಷಿತ ಸ್ಪೈ ಆಕ್ಷನ್ ಸಿನಿಮಾ ಧುರಂಧರ್ 2 ದಿ ರಿವೆಂಜ್ ಇಂದು ಅಂದರೆ ಮಾರ್ಚ್ 18 2026 ರಂದು ಪೇಡ್ ಪ್ರಿವ್ಯೂ ಶುರು ಮಾಡಿದೆ. ನಾಳೆ ಅಂದರೆ ಮಾರ್ಚ್ 19ಕ್ಕೆ ಈ ಸಿನಿಮಾ ವಿಶ್ವಾದ್ಯಂತ ತೆರೆ ಕಾಣಲಿದೆ. ಈ ಸಿನಿಮಾ ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗ್ ದಾಖಲೆಗಳನ್ನು ಧೂಳಿಪಟ ಮಾಡಿದೆ. ವಿಶ್ವಾದ್ಯಂತ 200 ಕೋಟಿಗೂ ಹೆಚ್ಚು ಪ್ರೀ ಸೇಲ್ಸ್ ಗಳಿಸಿದ್ದು, ಇದು ಅಧಿಕೃತವಾಗಿ ಬಿಡುಗಡೆ ಆಗೋಕೆ ಮೊದಲೇ ರಣವೀರ್ ಸಿಂಗ್ ಅವರ ವಿಶ್ವದಾದ್ಯಂತ ಅತಿ ಹೆಚ್ಚು ಗಳಿಕೆ ಮಾಡಿದ 7ನೇ ಸಿನಿಮಾ ಆಗಿ ಹೊರಹೊಮ್ಮಿದೆ. ಈ ಯಶಸ್ಸಿನಲ್ಲಿ ಭಾರತದ ಪ್ರಮುಖ ಆನ್ಲೈನ್ ಟಿಕೆಟಿಂಗ್ ಪ್ಲಾಟ್ಫಾರ್ಮ್ ಆದ ಬುಕ್ಮೈ ಶೋ ಪ್ರಮುಖ ಪಾತ್ರ ವಹಿಸಿದೆ. ಧುರಂಧರ್ 2ಗೆ ಬರೋಬ್ಬರಿ 14 ಲಕ್ಷ ಟಿಕೆಟ್ಗಳನ್ನು ಮಾರಾಟ ಮಾಡುವ ಮೂಲಕ ಇದು ಹೊಸ ಸಾರ್ವಕಾಲಿಕ ದಾಖಲೆ ಸೃಷ್ಟಿಸಿದೆ. ಈ ಮೂಲಕ ಶಾರುಖ್ ಖಾನ್ ಅವರ 2023ರ ಹಿಟ್ ಸಿನಿಮಾ ಜವಾನ್ ಹೊಂದಿದ್ದ ಹಿಂದಿನ ದಾಖಲೆಯನ್ನ ಮೀರಿಸಿದೆ. ಸೀಕ್ವೆಲ್ಗೆ ಇಂತಹ ಅಭೂತಪೂರ್ವ ಪ್ರೀ ರಿಲೀಸ್ ಪ್ರತಿಕ್ರಿಯೆ ಸಿಕ್ಕಿರುವುದು ಈ ಸಿನಿಮಾ ಮೇಲೆ ಜನ ಎಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಅನ್ನೋದನ್ನ ತೋರಿಸುತ್ತೆ. ಯಾಕಂದ್ರೆ ಇದರ ಮೊದಲ ಭಾಗ ಧುರಂಧರ್ 2025ರ ಡಿಸೆಂಬರ್ 5ರಂದು ತೆರೆಕಂಡಿತ್ತು. ಅದು ವಿಮರ್ಶಾತ್ಮಕವಾಗಿ ಮತ್ತು ವಾಣಿಜ್ಯಕವಾಗಿ ಎರಡೂ ಕಡೆ ದೊಡ್ಡ ಸಕ್ಸಸ್ ಆಗಿತ್ತು. ವಿಶ್ವಾದ್ಯಂತ 1,000 ಕೋಟಿಗೂ ಹೆಚ್ಚು ಗಳಿಸಿತ್ತು. ಚಿತ್ರದ ಅಡ್ವಾನ್ಸ್ ಬುಕ್ಕಿಂಗ್ ಅಂದ್ರೆ ದೇಶದೊಳಗೆ 88.2 ಕೋಟಿ ರೂಪಾಯಿ ಆಗಿದ್ರೆ ವಿದೇಶಗಳಿಂದ 93 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಇನ್ನು ಪೇಡ್ ಪ್ರಿವ್ಯೂಗಳಿಂದಲೇ ಅಂದ್ರೆ ಪೆಹಲಾ ದಿನಾಂಕಕ್ಕಿಂತ ಮುಂಚೆನೇ ಶೋಗಳು ತೋರಿಸ್ತಾರಲ್ಲ, ಅದರಿಂದಲೇ ಸುಮಾರು 40.54 ಕೋಟಿಯಿಂದ 43 ಕೋಟಿ ರೂಪಾಯಿ ಗಳಿಕೆಯಾಗಿದೆ. ಭಾರತದಲ್ಲಿ ಮೊದಲ ದಿನದ ಮಾರಾಟ ಅಂದ್ರೆ ಫಸ್ಟ್ ಡೇ ಟಿಕೆಟ್ ಸೇಲ್ಸ್ ಈಗಾಗಲೇ 24.50 ಕೋಟಿ ರೂಪಾಯಿ ದಾಟಿದ್ದು, ಬೆಳಿಗ್ಗೆ 6 ಗಂಟೆ 25 ನಿಮಿಷ ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳು ಮಾರಾಟವಾಗಿವೆ. ಈ ಅದ್ಭುತ ಪ್ರದರ್ಶನದಿಂದಾಗಿ ಧುರಂಧರ್ 2 ಚಿತ್ರ ಮೊದಲ ದಿನವೇ ಐತಿಹಾಸಿಕ 100 ಕೋಟಿಗೂ ಹೆಚ್ಚು ನೆಟ್ ಕಲೆಕ್ಷನ್ ಮಾಡುವ ಸಾಧ್ಯತೆ ಇದೆ ಅಂತ ಭವಿಷ್ಯ ನುಡಿಯಲಾಗ್ತಿದೆ. ಅಂದ್ರೆ ಇದು ಬಾಲಿವುಡ್ನ ಅತಿ ದೊಡ್ಡ ಓಪನಿಂಗ್ ಕಲೆಕ್ಷನ್ ಗಳಿಸಿದ ಸಿನಿಮಾ ಆಗುವ ಎಲ್ಲಾ ಸಾಧ್ಯತೆ ಇದೆ. ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಷನ್ (ಸಿಬಿಎಫ್ಸಿ) ಈ ಚಿತ್ರಕ್ಕೆ 21 ಬದಲಾವಣೆಗಳ ನಂತರ ಎ ಸರ್ಟಿಫಿಕೇಟ್ ನೀಡಿದೆ. ಹಾಗೆ ಚಿತ್ರದ ರನ್ ಟೈಮ್ ಬರೋಬ್ಬರಿ 3 ಗಂಟೆ 49 ನಿಮಿಷ 6 ಸೆಕೆಂಡ್ ಇರೋದನ್ನ ಕೂಡ ಖಚಿತಪಡಿಸಿದೆ. ಈ ಸಿನಿಮಾ ಇಷ್ಟೊಂದು ದೊಡ್ಡ ಹಿಟ್ ಆದ್ರೂ ಶುರುವಿನಲ್ಲಿ ಕೆಲವು ಸಮಸ್ಯೆಗಳನ್ನ ಎದುರಿಸಿತು. ತಾಂತ್ರಿಕ ಮತ್ತೆ ಕಂಟೆಂಟ್ ಡೆಲಿವರಿ ತೊಂದರೆಗಳಿಂದ ಕೆಲವೊಂದು ಕಡೆ ಹಿಂದಿ ಬಿಟ್ಟು ಬೇರೆ ಭಾಷೆಗಳ ಪೇಡ್ ಪ್ರಿವ್ಯೂಗಳನ್ನ ರದ್ದು ಮಾಡೋಕೆ ಬಂತು. ಹೀಗಾಗಿ ರೀಫಂಡ್ ಕೊಡೋ ಪರಿಸ್ಥಿತಿ ಬಂತು. ಇದರಿಂದ ಎಕ್ಸಿಬಿಟರ್ಗಳು ಮತ್ತೆ ಪ್ರೊಡಕ್ಷನ್ ಟೀಮ್ಗೆ 2.25 ಕೋಟಿಗೂ ಹೆಚ್ಚು ನಷ್ಟ ಆಗಿದೆ ಅಂತ ಅಂದಾಜಿಸಿದ್ದಾರೆ. ಉದಾಹರಣೆಗೆ ಮಲಯಾಳಂ ಮತ್ತೆ ಕನ್ನಡ ವರ್ಷನ್ಗಳು ಸ್ವಲ್ಪ ತಡವಾಗಿ ರಿಲೀಸ್ ಆದವು. ಅವುಗಳ ಪ್ರದರ್ಶನಗಳನ್ನ ಮಾರನೇ ದಿನಕ್ಕೆ ಶಿಫ್ಟ್ ಮಾಡಿದ್ರು. ಆದ್ರೆ ಇದ್ಯಾವುದೂ ಜನರ ಉತ್ಸಾಹವನ್ನ ಕುಗ್ಗಿಸಿಲ್ಲ. ರದ್ದಾಗಿದ್ದ ಎಷ್ಟೋ ಡಬ್ ಶೋಗಳ ಜಾಗದಲ್ಲಿ ಹಿಂದಿ ವರ್ಷನ್ಗಳೇ ಪ್ರದರ್ಶನ ಕಾಣ್ತಿವೆ. ಈ ಸಿನಿಮಾ ಹಿಂದಿ, ತೆಲುಗು, ತಮಿಳು, ಕನ್ನಡ ಮತ್ತೆ ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳಲ್ಲಿ ಬಿಡುಗಡೆ ಆಗ್ತಿದೆ. ಪಿವಿಆರ್ ಐನಾಕ್ಸ್ ಸೇರಿರೋ ದೊಡ್ಡ ಸಿನಿಮಾ ಚೈನ್ಗಳು ಧುರಂಧರ್ 2 ಚಿತ್ರ ತಮ್ಮ ಆದಾಯವನ್ನ ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸುತ್ತೆ ಅಂತಲೇ ನೆಚ್ಚಿಕೊಂಡಿವೆ. ಮೂಲ ಧುರಂಧರ್ ಚಿತ್ರವನ್ನು ವಿತರಣೆ ಮಾಡಿದ್ದ ಪಿವಿಆರ್ ಐನಾಕ್ಸ್ 2026ರಲ್ಲಿ ತಮ್ಮ ಬೆಳವಣಿಗೆಗೆ ಈ ಸೀಕ್ವೆಲ್ ದೊಡ್ಡ ಕೊಡುಗೆ ನೀಡುತ್ತೆ ಅಂತ ನಂಬಿದೆ. ಅದರಲ್ಲೂ ಸಿನಿಮಾ ಥಿಯೇಟರ್ಗಳ ಪರಿಸರ ವ್ಯವಸ್ಥೆ ಇನ್ನೂ ಚೇತರಿಸಿಕೊಳ್ಳುತ್ತಿರುವಾಗ ಇದು ಇನ್ನಷ್ಟು ಮುಖ್ಯ ಆಗುತ್ತೆ. ಕಂಪನಿ ತನ್ನ ಸ್ಕ್ರೀನ್ಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ತಿದೆ. ಪ್ರೀಮಿಯಂ ಫಾರ್ಮ್ಯಾಟ್ಗಳ ಮೇಲೂ ಜಾಸ್ತಿ ಗಮನಹರಿಸ್ತಿದೆ. ಲಕ್ಸ್ ಮತ್ತು ಬೇರೆ ಸ್ಪೆಷಲೈಸ್ಡ್ ಆಡಿಟೋರಿಯಂಗಳಲ್ಲಿ ಜನ ತುಂಬಿ ತುಳುಕುತ್ತಿರೋದನ್ನ ನಾವು ನೋಡಬಹುದು. ಮೊದಲ ಧುರಂಧರ್ ಚಿತ್ರ ಆಕ್ಷನ್ ಜೊತೆಗೆ ಕಥೆಯನ್ನು ಸಮರ್ಥವಾಗಿ ಬೆರೆಸಿ ಉತ್ತಮ ಹೆಸರು ಮಾಡಿತ್ತು. ಆದರೆ ನಿಜ ಜೀವನದ ಘಟನೆಗಳನ್ನು ಕಲ್ಪಿತ ಕಥೆಯೊಂದಿಗೆ ಬೆರೆಸಿದ್ದಕ್ಕೆ ಸಾಕಷ್ಟು ಟೀಕೆಗಳಿಗೂ ಗುರಿಯಾಗಿತ್ತು. ಅಷ್ಟೇ ಅಲ್ಲ, ಬಲೂಚ್ ಸಮುದಾಯಕ್ಕೆ ಸಂಬಂಧಿಸಿದ ವಿವಾದಾತ್ಮಕ ಅಂಶಗಳ ಕಾರಣದಿಂದ ಗಲ್ಫ್ ಸಹಕಾರ ಮಂಡಳಿಯ (ಜಿಸಿಸಿ) ಕೆಲವು ದೇಶಗಳಲ್ಲಿ ಈ ಚಿತ್ರವನ್ನ ನಿಷೇಧಿಸಲಾಗಿತ್ತು. ಧುರಂಧರ್ 2 ಚಿತ್ರಕ್ಕೆ ಮೊದಲಿಗೆ ಸಿಕ್ಕಿರೋ ರಿವ್ಯೂಗಳು ತುಂಬಾ ಪಾಸಿಟಿವ್ ಆಗಿವೆ. ನಿರ್ದೇಶಕ ರಾಮ್ಗೋಪಾಲ್ ವರ್ಮಾ ಅಂತೂ ವಿಶೇಷವಾಗಿ ಚಿತ್ರದ ಬಗ್ಗೆ ತುಂಬಾ ಒಳ್ಳೆ ಮಾತುಗಳನ್ನಾಡಿದ್ದಾರೆ. ವರ್ಮಾ ಅವರು ಈ ಚಿತ್ರವನ್ನ ಸಿನಿಮಾದ ವ್ಯಾಕರಣವನ್ನೇ ಮುರಿದಿದೆ ಅಂತ ಹೊಗಳಿ, ಇದರ ಒಟ್ಟಾರೆ ಪರಿಣಾಮ ಶೋಲೆ X100ರಷ್ಟು ಅದ್ಭುತವಾಗಿದೆ ಅಂತ ವರ್ಣಿಸಿದ್ದಾರೆ. ಸ್ಟೀವನ್ ಸ್ಪೀಲ್ಬರ್ಗ್ ಮತ್ತು ಕ್ರಿಸ್ಟೋಫರ್ ನೋಲನ್ ಅವರಂತಹ ಜಗತ್ತಿನ ಖ್ಯಾತ ನಿರ್ದೇಶಕರು ಕೂಡ ಈ ಚಿತ್ರವನ್ನ ನೋಡಲೇಬೇಕು ಅಂತ ವರ್ಮಾ ಅವರು ಕೇಳಿಕೊಂಡಿದ್ದಾರೆ. ರಣವೀರ್ ಸಿಂಗ್ ಅವರ ಡಬಲ್ ರೋಲ್ ಜೊತೆಗೆ ಸಂಜಯ್ ದತ್, ಆರ್. ಮಾಧವನ್, ಅರ್ಜುನ್ ರಾಂಪಾಲ್ ಮತ್ತು ಸಾರಾ ಅರ್ಜುನ್ ಅವರಂತಹ ಸ್ಟಾರ್ ನಟರ ದೊಡ್ಡ ದಂಡೆ ಈ ಚಿತ್ರದಲ್ಲಿದೆ. ಧುರಂಧರ್ 2 ಈ ವರ್ಷದ ಅತಿದೊಡ್ಡ ಸಿನಿಮೀಯ ಘಟನೆಗಳಲ್ಲಿ ಒಂದಾಗೋಕೆ ಸಿದ್ಧವಾಗಿದೆ. ದೊಡ್ಡ ಬಜೆಟ್ ಬಾಲಿವುಡ್ ಚಿತ್ರಗಳು ಇಂದಿಗೂ ಜನರಿಗೆ ಇಷ್ಟ ಅನ್ನೋದನ್ನ ಇದು ಮತ್ತೊಮ್ಮೆ ಪ್ರೂವ್ ಮಾಡಿದೆ.